ರಾಜ್ಯದಲ್ಲಿ ಮಳೆ ನಿಂತು ತಿಂಗಳೇ ಕಳೆದಿದೆ. ಆದರೆ ಈ ಜಿಲ್ಲೆಯ ಗಡಿಭಾಗದ ಕೆರೆ ಇನ್ನೂ ಕೋಡಿ ಹರಿದು ಹೋಗ್ತಾ ಇದೆ. ಯಾವುದೇ ಜಲಮೂಲ ಇಲ್ಲದ ಜಿಲ್ಲೆಯಲ್ಲಿ ಕೆರೆಗಳೇ ಮೂಲವಾಗಿದ್ದು, ಹೀಗಾಗಿ ಕೆರೆ ಬಳಿ ಡ್ಯಾಂ ನಿರ್ಮಾಣಕ್ಕೆ ಒತ್ತಾಯ ಕೇಳಿಬಂದಿದೆ. ಮಳೆ ನಿಂತರೂ ಕೋಡಿ ಬೀಳ್ತಿದೆ ರೆಡ್ಡಿವಾರಿಪಲ್ಲಿ ಕೆರೆ ಬಳಿ ಅಣೆಕಟ್ಟು ನಿರ್ಮಾಣಕ್ಕೆ ಗ್ರಾಮಸ್ಥರ ಒತ್ತಾಯ. ಬಯಲು ಸೀಮೆ ಕೋಲಾರದಲ್ಲಿ ಯಾವುದೇ ಶಾಶ್ವತ ಜಲಮೂಲ ಇಲ್ಲ. ರೈತರು ಮಳೆಯನ್ನೇ ನಂಬಿಕೊಂಡು ವ್ಯವಸಾಯ ಮಾಡ್ತಿದ್ದಾರೆ. ಆದರೂ ಜಿಲ್ಲೆಯಲ್ಲಿರುವ ಕೆರೆಗಳೇ ರೈತರಿಗೆ ಜೀವನಾಡಿ. ಕೃಷಿ ಹಾಗೂ ಇತರೆ ಕೆಲಸಗಳಿಗೆ ಹೆಚ್ಚಾಗಿ ಕೆರೆ ನೀರನ್ನೇ ಬಳಸಲಾಗ್ತಿದೆ. ಶ್ರೀನಿವಾಸಪುರ ತಾಲೂಕು ಹಾಗೂ ಆಂಧ್ರದ ಗಡಿಯಲ್ಲೇ ಇರುವಂತಹ ರೆಡ್ಡಿವಾರಿಪಲ್ಲಿಯ ಕೆರೆ ತಿಂಗಳಿಂದ ಕೋಡಿ ಬೀಳ್ತಿದೆ. ಹೀಗಾಗಿ ಗ್ರಾಮದ ದೊಡ್ಡ ಕೆರೆ ಬಳಿ ಅಣೆಕಟ್ಟು ನಿರ್ಮಾಣಕ್ಕೆ ಒತ್ತಾಯ ಕೇಳಿಬಂದಿದೆ. ಅದು ಅರ್ಧೋಗ್ತಾ ಇದೆ. ಯಾವ್ದಾನ ನೀರು ಹೋಗ್ದಂಗೆ ಅಣೆಕಟ್ಟಿಗೆ ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಒಂದು 4 ತಿಂಗಳಿಂದ ಹೋಗ್ತಾ ಇದೆ ಸರ್. ಅಣೆಕಟ್ಟೆ ಅಂದರೆ ರೈತರಿಗೆ ಬೋರ್ನಲ್ಲಿ ನೀರು ಬರುತ್ತೆ. ಅದಕ್ಕೋಸ್ಕರ ರೈತರಿಗೆ ಹೆಲ್ಪ್ ಆಗುತ್ತೆ ಸರ್. ವ್ಯವಸಾಯ ಮಾಡೋಕ್ಕೆ ನೀರು ಬರುತ್ತೆ, ಹೋಗುತ್ತೆ, ನೀರು ತುಂಬ ಅರ್ಧೋಗುತ್ತೆ. ಅದಕ್ಕೋಸ್ಕರ ಊಡಿತ್ತಾಕು ಸ್ವಲ್ಪ ದೊಡ್ಡದಾಗಿ ಅನುಕೂಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿರುವ ಸುಮಾರು 100 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆ ಬೆಟ್ಟ ಗುಡ್ಡಗಳಿಂದ ಆವರಿಸಿದೆ. ಮಳೆಯಿಂದ ಒಂದು ಬಾರಿ ಕೆರೆ ತುಂಬಿದ್ರೆ ಸಾಕು, ಬರೋಬ್ಬರಿ 2 ತಿಂಗಳ ಕಾಲ ಕೋಡಿ ಹರಿಯುವುದು ವಿಶೇಷ. ಕೆರೆ ನೀರು ಅಪಾರ ಪ್ರಮಾಣದಲ್ಲಿ ಆಂಧ್ರಕ್ಕೆ ವ್ಯರ್ಥವಾಗಿ ಹರಿಯುತ್ತಿದೆ. ಹೀಗಾಗಿ ಇಲ್ಲೊಂದು ಸಣ್ಣ ಅಣೆಕಟ್ಟು ನಿರ್ಮಿಸಿದ್ರೆ ಸುತ್ತ 10 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಬಹುದು. ಜಿಲ್ಲೆಯ ಬಂಗಾರುಪೇಟೆಯ ಯರಗಳೋಳ ಬಳಿ ಸರ್ಕಾರ 100 ಅಡಿ ಎತ್ತರದ ಡ್ಯಾಂ ನಿರ್ಮಿಸಿದೆ. ಅದೇ ರೀತಿ ರೆಡ್ಡಿವಾರಿಪಲ್ಲಿ ಕೆರೆ ಬಳಿಯೂ ಕೂಡ ಡ್ಯಾಂ ನಿರ್ಮಾಣಕ್ಕೆ ಗ್ರಾಮಸ್ಥರು ಮನವಿ ಮಾಡ್ತಿದ್ದಾರೆ. ಸುಮಾರು 2 ತಿಂಗಳಿಂದ ಕೋಡಿ ಆಗ್ತಾ ಇದೆ ನಮ್ಮ ಕುರಿಯಪಲ್ಲಿ ಕೆರೆ. ಇದು ಸುಮಾರು 100 ಎಕರೆ 120 ಸುಮಾರು 120ರಿಂದ 25 ಎಕರೆ ಅಷ್ಟು ದೊಡ್ಡದಾದ ಕೆರೆ ಇದು. ಇಲ್ಲಿ ಕೋಡಿ ಇದ್ದ ತಕ್ಷಣ ಇದು ಸುಮಾರು ನಮ್ಮ ಕರ್ನಾಟಕ ಪ್ರದೇಶ ಬಹುಶಃ ಒಂದು 3-4 ಕಿಲೋಮೀಟರ್ ಬರುತ್ತಷ್ಟೇ. ಮಿಕ್ಕಿದೆಲ್ಲ ಆಂಧ್ರ ಊಟಬಿಡುತ್ತೆ. ಬಂಗಾರಪೇಟೆ ಹತ್ರ ಯರಗೋಳ ಅಂತ ದೊಡ್ಡ ಡ್ಯಾಮು ಅಣೆಕಟ್ಟೆ ಕಟ್ಟಿದ್ರು. ಆ ಥರ ನಮಗೂ ಇದು ಆಂಧ್ರದ ಗಡಿಭಾಗದಂತಹ ಕುರಿಗೆಪಲ್ಲಿ ಪಂಚಾಯಿತಿ ಇದೆ. ಕುರಿಗೆಪಲ್ಲಿ ದೊಡ್ಡ ಕೆರೆಯನ್ನು ಯರಗೋಳ ಥರ ಇಲ್ಲಿ ಕಟ್ಬೋದಾಗಿತ್ತು. ಆದರೆ ಇಲ್ಲಿನ ಜನಪ್ರತಿನಿಧಿಗಳು 2 ತಿಂಗಳಿಂದ ಹೋಗ್ತಾ ಇದೆ, ಒಂದು ಇವತ್ತು ಬಂದು ನೋಡಿದಿಲ್ಲ. ಒಟ್ನಲ್ಲಿ ಮಳೆ ನಿಂತು ತಿಂಗಳೇ ಕಳೆದ್ರೂ ಕೂಡ ರೆಡ್ಡಿವಾರಿಪಲ್ಲಿ ಗ್ರಾಮದ ಕೆರೆಯಿಂದ ಯಥೇಚ್ಛವಾಗಿ ನೀರು ಪೋಲಾಗ್ತಿದೆ. ಸಣ್ಣ ಡ್ಯಾಂ ನಿರ್ಮಾಣ ಕುರಿತು ಸರ್ಕಾರ ಗಮನ ಹರಿಸಬೇಕು ಅನ್ನೋದು ಜಿಲ್ಲಾ ಜನರ ಆಗ್ರಹ. ರಘುರಾಜ್, ನ್ಯೂಸ್ 18 ಕೋಲಾರ.